ನಮ್ಮ ಜಿಲ್ಲೆ ಹಾವೇರಿ ಜಿಲ್ಲೆ ಕೃಷಿಕ ಜಿಲ್ಲೆ. ಇಲ್ಲಿ ಕೃಷಿ ಬಿಟ್ಟು ಬೇರೆ ಏನಿಲ್ಲ. ಇದಕ್ಕೆ ಪೂರಕವಾಗಿ ಇಡೀ ಜಿಲ್ಲೆಯನ್ನು ನೀರಾವರಿ ಮಾಡಿದ್ರೆ ಭಾಳಷ್ಟು ಉಪಯೋಗ ಆಕತಿ ಅಂತೇಳಿ ರೈತ ಸಂಘಟನೆ ಬೇಡ್ತಿ ವರದಾ ನದಿ ಜೋಡಣೆ ಮಾಡಿರಿ ಅಂತ ಹೋರಾಟಕ್ಕೆ ಕೈ ಎತ್ತಿದೆ. ಭಾಳಷ್ಟು ದಿವಸದ ಬೇಡಿಕೆ, ಆದರೆ ಈಡೇರಲಿಲ್ಲ. ಮೊನ್ನೆ ತಾನೇ ನಾವು 12 ದಿವಸ DC ಕಚೇರಿ ಎದುರಿಗೆ ಅಹೋರಾತ್ರಿ ಧರಣಿ ಮಾಡಿದಾಗ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನಸೌಧದಾಗ ಮಾತಾಡಿದರು. ಎಲ್ಲೇ ಬೆಳಗಾವ್ದಾಗ ಬರೀ ಮಾತಿಗೆ ಸೀಮಿತ ಆಯಿತು, ಕೆಲಸ ಆಗಿರಲಿಲ್ಲ. ಅಲ್ಲಿಂದ ವಾಪಸ್ ಬಂದ ಮೇಲೆ ಎಲ್ಲ ಶಾಸಕರಿಗೂ ಮತ್ತು ನಮ್ಮ MP ಮನವಿ ಕೊಟ್ಟಿದ್ವಿ. MP ಅವರು ಮೊನ್ನೆ ದೆಹಲಿ ಅಧಿವೇಶನದೊಳಗೆ ಬೇಡ್ತಿ ವರದಾ ನದಿ ಜೋಡಣೆ ಆಗೋದ್ರಿಂದ ಇಡೀ ಹಾವೇರಿ ಮತ್ತು ಗದಗ ಜಿಲ್ಲೆಗೆ ದೊಡ್ಡ ಉಪಯೋಗ ಐತಿ, ಅದನ್ನು ಕೈಗೆತ್ತಿರಿ ಅಂತೇಳಿ ಕೇಂದ್ರಕ್ಕೆ ಒತ್ತಾಯ ಮಾಡ್ಯಾರ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಬರೀ ಒತ್ತಾಯ ಆದ್ರೆ ಅಷ್ಟೇ ಸಾಲದು, ಅದನ್ನು ಮುಂದುವರೆದು ಏನು ಮಾಡಿದರೆ ಅದು ಹೆಚ್ಚಿನ ಸ್ಪೀಡ್ನ್ಯಾಗ ಮುಂದುವರಿತೈತಿ ಅನ್ನೋಂಥ ಕೆಲಸವನ್ನು ನಮ್ಮ ಬೊಮ್ಮಾಯಿ ಅವರು ಮಾಡಬೇಕು. ಇನ್ನು ಇಡೀ ಜಿಲ್ಲೆಯ 6 ಶಾಸಕರ ಮನೆ ಮುಂದೆ ಒಂದೇ ದಿವಸ ಎಲ್ಲ ತಾಲೂಕಾ ಕಚೇರಿ, ಎಲ್ಲ ತಾಲೂಕಿನ ನಮ್ಮ ರೈತ ಸಂಘಟನೆಯವರು ಅವರವರ ಶಾಸಕರ ಮನೆ ಮುಂದೆ ಹೋರಾಟ ಮಾಡಿದ್ವಿ. ನಮ್ಮ ಶಾಸಕರು ಅಧಿವೇಶನದಾಗಿದ್ದರು. ಎಲ್ಲೂ ಒಂದು ಚಕಾರ ಎತ್ತಲಿಲ್ಲ, ಎಲ್ಲಿ ಮಾತಾಡಲಿಲ್ಲ. ಆದರೆ ಮೊನ್ನೆ ಒಂದು ಪತ್ರ ಬರೆದಾರ, ಹಾಕಿದ್ರು ನನಗೆ. 6 ಮಂದಿ ಸೇರಿ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದಾರ. ಮುಖ್ಯಮಂತ್ರಿಯವರು ಅದನ್ನು ಸಿದ್ದರಾಮಣ್ಣವ್ರು ಇದಕ್ಕೆ ಕಳಿಸ್ಯಾರ, ನೀರಾವರಿ ಇಲಾಖೆ ಖುಷಿ ಕೊಡೋಂಥ ಸಂಗತಿ, ಅದನ್ನು ಸ್ವಾಗತ ಮಾಡ್ತೀವಿ. ಇಷ್ಟೇ ಮಾತು ಮತ್ತು ಪತ್ರಕ್ಕೆ ಸೀಮಿತವಾಗದೆ ಈಗೇನು ಇವರು ಪ್ರಯತ್ನ ಮಾಡಕತ್ತಾರ ಅದನ್ನು ನಮ್ಮ ರಾಜ್ಯ ರೈತರಂಗ ಸಂಪೂರ್ಣವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇಷ್ಟಕ್ಕೆ ಸಾಲದು. ಇದು ಇನ್ನೂ ತ್ವರಿತಗತಿಗೆ ಆಗಬೇಕಾದ್ರೆ ಏನೇನು ಮಾಡಬೇಕು ಅಂತಹ ಕೆಲಸವನ್ನು ಮಾಡಲಿ. ನೀರು ಬರೋ ಮಠ ನಮ್ಮ ಹೋರಾಟ ನಿಂದ್ರಂಗಿಲ್ಲ. ನಾವು ಮತ್ತೆ ಬೇರೆ ಬೇರೆ ಹೋರಾಟದ ಕೈ ಹಾಕಬೇಕಾಕತಿ. ನನ್ನ ವಿನಂತಿ, ಆಡಳಿತ ಮಾಡುವಂತಹ ಎಲ್ಲ ಶಾಸಕರು MP ಕೂಡ ಈ ಬೇಡ್ತಿ ಮತ್ತು ವರದಾ ನದಿ ಜೋಡಣೆ ಮಾಡೋಕ್ಕೆ ಇನ್ನೂ ಹೆಚ್ಚಿನ ರೀತಿ ತ್ವರಿತವಾಗಿ ಕೆಲಸ ಮಾಡಲಿ. ಇಲ್ಲ ಅಂದ್ರೆ ನಮ್ಮ ಹೋರಾಟ ಸದಾ ಇರ್ತತಿ ಅಂತ ಈ ಮೂಲಕ ಆಗ್ರಹ ಮಾಡ್ತಾರೆ.